ಮೇಯ್ನಾಗಿ ಇತ್ತೀಚೆಗೆಲ್ಲ ಒಂದು ಕಡೆ ನಾವು ನೋಡ್ತಾ ಇದ್ರೆ ಮೊದಲೆಲ್ಲ ಹೆಂಗೆ ನಮಗೆ ಜ್ವರ ಕೆಮ್ಮು ಬರ್ತಾ ಇತ್ತು ಅದೇ ಥರ ಈ ಇನ್ಫರ್ಟಿಲಿಟಿ ಕೂಡ ಕಾರಣ ಆಗ್ತಾ ಇದೆ, ಎಲ್ಲರಲ್ಲೂ ಕಾಮನ್ ಆಗಿ ಕಾಣ್ತಾ ಇದೆ. ಮುಖ್ಯ ಕಾರಣ ಏನು ಅಂತ ಹೇಳ್ತೀರಾ ಮ್ಯಾಮ್ ಇದಕ್ಕೆ? ಅಂದರೆ ಈಗ PCOD ಆಗಿರ್ಬೋದು, ಟ್ಯೂಬಲ್ ಬ್ಲಾಕ್, ಇದು ಬಿಟ್ಟು ಏಜ್ ರಿಲೇಟೆಡ್ ಅಂತ ಬಂದಾಗ ಅದು ಒಂದು ಕಾರಣ ಆಗಬಹುದಾ ಅಂತ? ಖಂಡಿತವಾಗ್ಲೂ ನೋಡಿ, ಮುಂಚಿನ ಕಾಲದಲ್ಲಿ ಈ ಮದುವೆ ಏಜ್ ಏನಿದೆ 20 ವರ್ಷ ಆದ ತಕ್ಷಣ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾಯಿದ್ರು. ಸೊ ಅದು ಪೀಕ್ ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳ್ಬೋದು ನಾವು, 20ರಿಂದ 30 ವರ್ಷ. ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ಹೆಚ್ಚಿನ ಅಂಶವಾಗಿ ಹೆಂಗಸರು ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ. ವರ್ಕ್ ಲೈಫ್ ತುಂಬ ಚೆನ್ನಾಗಿರಬೇಕು, ಏನಾದ್ರು ಸಾಧಿಸ್ಬೇಕು, ಸೆಟಲ್ ಆಗಿಬಿಡಬೇಕು. ಸೊ ಹಾಗಾಗಿ ಏನು ಮಾಡ್ತಾರೆ, ಈ ರಿಪ್ರೊಡಕ್ಟಿವ್ ಏಜ್ನ ಮರ್ತೋಗ್ಬಿಡ್ತಾರೆ. ರಿಪ್ರೊಡಕ್ಟಿವ್ ಏಜ್ ಎಂಡಲ್ಲಿ ಮದುವೆ ಆಗ್ತಾರೆ, ಅಥವಾ ಎಷ್ಟೊಂದು ಜನ 35 ವರ್ಷ ಆದಮೇಲೆ ಮದುವೆ ಆಗೋದು. ಸೊ ಏನಾಗುತ್ತೆ, ಒಂದು ಹೆಣ್ಣಿನ ದೇಹದಲ್ಲಿ ಎಗ್ ರಿಸರ್ವ್ ಅಂತ ಇರುತ್ತೆ, ಇಷ್ಟೇ ಎಗ್ ಉತ್ಪತ್ತಿ ಆಗೋದು ಒಂದು ಲೈಫ್ ಟೈಮಲ್ಲಿ ಅಂತ ಇರುತ್ತೆ. ಸೊ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದು ಡಿಕ್ರೀಸ್ ಆಗ್ತಾ ಬಂದಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸನ್ನು ಭಾಳಷ್ಟು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕಾರಣ ಏನು ಅಂದರೆ, ಒಂದು ಏಜ್ ರಿಲೇಟೆಡು, ಇನ್ನೊಂದು ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ಪೋಷಕಾಂಶತೆ ಉಳ್ಳಂಥ ಆಹಾರ ತಗೊಳ್ಳೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ನೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಎಲ್ಲರೂ ನೋಡಿದ್ರೂ ಫಾಸ್ಟ್ ಫುಡ್, ಜಂಕ್ ಫುಡ್ಗೆ ಮೊರೆ ಹೋಗ್ತಾ ಇದ್ದಾರೆ, ವಿಚ್ ಹ್ಯಾಸ್ ನೋ ನ್ಯೂಟ್ರಿಷನ್ ಅಂತ ಹೇಳ್ಬೋದು ನಾವು. ಆದ ಕಾರಣದಲ್ಲಿ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗೋದು ಬಹಳಷ್ಟು ಸಹಜ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ. ಹಲೋ, ನಮಸ್ತೆ, ಹೆಸರೇಳಿಮಾ? ಮ್ಯಾಮ್ ಇದು ಕುಮುದ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಓಕೆ, ನಿಮ್ಮ ಸಮಸ್ಯೆ ಏನಿದೆ ನೇರವಾಗಿ ಡಾಕ್ಟರ್ ಹತ್ರ ಮಾತಾಡಿಮಾ. ನನ್ಗೆ ಮದ್ವೆ ಆಗಿ ಒಂದ್ ಮಗು ಇದೆ. ಅದಾದ್ಮೇಲೆ ಥೈರಾಯ್ಡ್ ಇದೆ ಅಂತ ಹೇಳಿದ್ದಾರೆ. 6 years ಇಂದ ಟ್ಯಾಬ್ಲೆಟ್ ತಗೊಳ್ತಾ ಇದೀನಿ ಮ್ಯಾಮ್. ಮತ್ತೆ ವೆಯ್ಟ್ ಜಾಸ್ತಿ ಆಗ್ತಿದೆ, ಮತ್ತೆ ಹೇರ್ ಫಾಲ್ ಕೂಡ ಆಗ್ತಿದೆ. ಇದಕ್ಕೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ ಮ್ಯಾಮ್? ಖಂಡಿತವಾಗ್ಲೂ ಇದೆ. ನೋಡಿ, ಎಷ್ಟೊಂದು ಸಲ ಒಂದು ಡೆಲಿವರಿ ಆದಮೇಲೆ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗೋದು ಬಹಳಷ್ಟು ಸಹಜ. ಆದರೆ ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಫಿಕೇಷನ್ ಮಾಡ್ಕೊಂಡಲ್ಲಿ ಖಂಡಿತವಾಗ್ಲೂ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ನ ನಾವು ಕರೆಕ್ಷನ್ ಮಾಡ್ಕೋಬಹುದು. ಬಟ್ ಎಷ್ಟೊಂದು ಜನ ನಾವೇನು ಮಾಡ್ತೀವಿ ಅಂದರೆ ನಿಗ್ಲೆಕ್ಟ್ ಮಾಡಿಬಿಡ್ತೀವಿ. ಈ ಥರ ಚಿಕ್ಕ ಪುಟ್ಟ ಸಮಸ್ಯೆಗಳು ಡೆಲಿವರಿ ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ಅಂತ ನಾವು ನಿಗ್ಲೆಕ್ಟ್ ಮಾಡೋದ್ರಿಂದ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಥೈರಾಯ್ಡ್ ಪ್ರಾಬ್ಲಮ್ಗೆ ಕಾರಣ ಆಗ್ತಾ ಬರುತ್ತೆ. ಸೊ ಥೈರಾಯ್ಡ್ ತೊಂದರೆ ಬಂದಾಗ ನಿಮ್ಮ ರಕ್ತದಲ್ಲಿ ಕೆಲವು ಅಂಶಗಳು ಏರ್ಪೇರಾಗುತ್ತೆ, TSH ಲೆವೆಲ್ಸ್ ಹೆಚ್ಚಾಗ್ತಾ ಬರುತ್ತೆ. ಸೊ ನೀವು ಬೇರೆ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಾಗ ಬರೀ ಆ ಥೈರಾಯ್ಡ್ ಲೆವೆಲ್ಸ್ನ ಕಡಿಮೆ ಮಾಡಲಿಕ್ಕೆ ಅಂತ ಮೆಡಿಸಿನ್ ಕೊಡಲಾಗುತ್ತೆ. ಹಾಗಾಗಿ ಲೈಫ್ ಲಾಂಗ್ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಲಾಗುತ್ತೆ. ಎಷ್ಟೊಂದು ಜನ ಲೈಫ್ ಲಾಂಗ್ ತಗೊಂಡ್ರೂ ಸಹ ಅವರಿಗೆ ಕಾಡ್ತಕ್ಕಂಥ ಲಕ್ಷಣಗಳು ಅದೇ ರೀತಿಯಲ್ಲಿ ಕಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಪರ್ಮನೆಂಟ್ ಪರಿಹಾರ ಇದೆಯಾ ಅಂತ ಎಷ್ಟೊಂದು ಜನ ನಮ್ಮ ಹತ್ರ ಕೇಳ್ತಾರೆ. ಒಂದು ಡೆಲಿವರಿ ಆದಮೇಲೆ ನನಗೆ ಥೈರಾಯ್ಡ್ ಬಂತು, ಅದಾದಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಲೂ ಹೇಳ್ತಾರೆ. ಸೊ ನಾನು ಇದಕ್ಕೆ ಮುಂಚೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಒಂದ್ಸಲ ಥೈರಾಯ್ಡ್ ತೊಂದರೆ ಬಂದಾಗ ದೇಹದಲ್ಲಿ ಏನು ಅಂಡಾಣು ಉತ್ಪತ್ತಿ ಆಗುತ್ತೋ ಅದ್ರ ಕ್ವಾಲಿಟಿ ಕಂಪ್ಲೀಟ್ ಡೌನ್ ಆಗ್ತಾ ಬರುತ್ತೆ, ಹಾಗಾಗಿ ಪ್ರೆಗ್ನೆನ್ಸಿ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ. ಸೊ ನಾವು ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಥೈರಾಯ್ಡ್ನು ಕಂಪ್ಲೀಟಾಗಿ ನೀವು ಗುಣಪಡಿಸ್ಬೋದು, ಥೈರಾಯ್ಡ್ ಸಮಸ್ಯೆ ಏನಿದೆ ಅದನ್ನು ಕಂಪ್ಲೀಟಾಗಿ ಗುಣಪಡಿಸ್ಬೋದು. ಜೊತೆಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.